ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 49ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕಥೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸುಂದರವಾದ ರಾತ್ರಿಯ ಸಮಯವದು. ನಭದಲ್ಲಿ ನಕ್ಷತ್ರಗಳು ಫಳಫಳನೆ ಹೊಳೆಯುತ್ತಿದ್ದವು. ಕಿಟಕಿಯಿಂದ ತೂರಿ ಬರುತ್ತಿದ್ದ ತಣ್ಣನೆಯ ತಂಗಾಳಿಗೆ ಮೈವೊಡ್ಡಿ ಮಲಗಿದ್ದಳು ಧಾರಿಣಿ. ಥ್ಯಾಂಕ್ಸ್, ಮಲಗಿದ್ದಲ್ಲಿಂದಲೇ ಹೇಳಿದನು ಪ್ರಣವ್ ಸೂಡು ದಿಟ್ಟಿಸುತ್ತ. ಅಚ್ಚರಿಯಿಂದ ಅವನತ್ತ ಮುಖ ಮಾಡಿದವಳು ತಲೆಗೆ ಅಂಗೈಯನ್ನು ಆಧಾರವಾಗಿ ಕೊಟ್ಟು, ಥ್ಯಾಂಕ್ಸ್ ಯಾಕಂತ ಗೊತ್ತಾಗಲಿಲ್ಲ ಕೇಳಿದಳು ಅಚ್ಚರಿಯಿಂದ. ಗಮ್ಯಕ್ಕನನ್ನು ಕ್ಷಮಿಸಿ ಅವಳ ಪ್ರೀತಿನ ದೊಡ್ಡಪ್ಪ ಒಪ್ಪಿಕೊಳ್ಳೋ ಥರ ಮಾಡಿದ್ದಕ್ಕೆ, ರೀಮನ ಮನೆಗೆ ಬರೋದಕ್ಕೆ ಒಪ್ಪಿಕೊಂಡಿದ್ದಕ್ಕೆ ಎಂದನು. ಅವನ ಮಾತಿನಲ್ಲಿ ಕೃತಜ್ಞತೆ ಇತ್ತು. ಸುಮ್ಮನೆ ನಸುನಕ್ಕಳು ಧಾರಿಣಿ. ಅವನೇನು ಪ್ರತಿಕ್ರಿಯೆ ನೀಡಲಿಲ್ಲ. ತುಸು ಹೊತ್ತಿನ ನಂತರ, ನೀವು ನಕ್ಕಾಗ ತುಂಬ ಮುದ್ದಾಗಿ ಕಾಣ್ತೀರ ಹೇಳಿದಳು. ಅವನ ಕಣ್ಣುಗಳು ಊಡಗಲವಾದವು. ಯಾವತ್ತೂ ಯಾರೊಬ್ಬರು ತನ್ನ ನಗುವನ್ನು ಹೊಗಳಿದವರೇ ಅಲ್ಲ. ಹೊಗಳಲು ಅವನು ಒಮ್ಮೆಯಾದರೂ ನಕ್ಕಿದ್ದರೆ ಅಲ್ಲವೇ? ಅದೇಕೋ ಅವನ ಯೋಚನೆಗೆ ಅವನಿಗೇ ನಗು ಬಂತು. ನಸುನಕ್ಕವನು ಥ್ಯಾಂಕ್ಸ್ ಎಂದನು. ನಿಮಗೆ ಮ್ಯೂಸಿಕಲ್ ಸ್ಟುಡಿಯೋ ಓಪನ್ ಮಾಡಬೇಕನ್ನೋ ಆಸೆ ಇದೆಯಲ್ಲ, ಆ ಕನಸನ್ನು ಈಡೇರಿಸೋ ಯಾವ ಪ್ರಯತ್ನವೂ ನೀವು ಮಾಡಲಿಲ್ವಾ? ಅವನನ್ನೇ ದಿಟ್ಟಿಸಿ ಕೇಳಿದಳು. ಪ್ರಯತ್ನ ಪಟ್ಟಿಲ್ವಾ? ಮ್ಯೂಸಿಕ್ಕೋಸ್ಕರ ನಾನು ಮಾಡಿರೋ ಸರ್ಕಸ್ ನೋಡಿನೇ ಪ್ರಯತ್ನಕ್ಕೆ ಜಿಗುಪ್ಸೆ ಬಂದುಬಿಟ್ಟಿದೆ. ಅದಕ್ಕೆ ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ ಎಂದನು ಹಾಸ್ಯಾಸ್ಪದವಾಗಿ. ಅವನ ಮಾತು ಕೇಳಿ ಅಚ್ಚರಿಗೊಳ್ಳುವ ಸರದಿ ಈಗ ಅವಳ ಪಾಲಿಗೆ. ಯಾಕೆ? ನಿಮಗೆ ದೇವರು ಕೊಟ್ಟಿರೋ ಅಷ್ಟೊಳ್ಳೆ ಧ್ವನಿ ಇದೆ, ಆದರೂ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದವಳಿಗೆ, ಅದೇನು ಗಾದೆಯ ಇದೆಯಲ್ಲ, ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲ್ಲ ಅಂತ, ಆ ಕೆಟಗರಿಗೆ ಸೇರೋ ನತದೃಷ್ಟವಂತ ನಾನು ಎಂದು ಪೇಲವ ನಗು ನಕ್ಕನು. ಅವನ ಮಾತು ಕೇಳಿ ಅವಳಿಗೂ ತುಸು ಬೇಸರವಾಗಿತ್ತು. ಯೋಚನೆ ಮಾಡಬೇಡಿ, ನಿಮ್ಮಲ್ಲಿ ಪ್ರತಿಭೆ ಅನ್ನೋದಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ಅವಕಾಶ ಸಿಕ್ಕೇ ಸಿಗುತ್ತೆ ಎಂದಳು. ಅವಳ ಮಾತಿಗೆ ಉತ್ತರಿಸುವ ಗೋಜಿಗೆ ಹೋಗದೆ ಮುಸುಕೆಲೆದು ಮಲಗಿದನು ಪ್ರಣವ್. ಹೆಚ್ಚೇನು ಅವಳು ಮಾತನಾಡಲು ಹೋಗಲಿಲ್ಲ. ದೀಪ ಆರಿಸಿ ಮಲಗಿದಳು. ಅದೆಷ್ಟೇ ಹೊತ್ತಾದರೂ ಮೇಘರವರಿಗೆ ನಿದ್ದೆ ಹತ್ತಿರಲಿಲ್ಲ. ಮಡದೆಯ ಹೊರಳಾಟ ಕಂಡು ಎದ್ದು ಲೈಟ್ ಆನ್ ಮಾಡಿದ ಶ್ಯಾಮ್ರವರು ಕನ್ನಡಕ ಏರಿಸಿಕೊಂಡು ಮಡದಿಯತ್ತ ದೃಷ್ಟಿ ಹಾರಿಸಿ, ಮೇಘ ಯಾಕೆ ಒದ್ದಾಡ್ತಾ ಇದ್ದೀಯಾ? ನಿದ್ದೆ ಬರ್ತಾ ಇಲ್ವಾ ಕೇಳಿದಳು. ಪತಿಯ ಸಡಿಸಮಕ್ಕೆ ಎದ್ದು ಕೂತವಳು, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಡಾಕ್ಟ್ರೇ. ಇವತ್ತು ರೀಮಾ ಮನೆಗೆ ಪ್ರಣವ್ ಧಾರಿಣಿನ ಕರ್ಕೊಂಡು ಹೋಗಿದ್ದ. ಅಲ್ಲಿ ಆ ಮಾಯಾಂಗಿನಿ ಅದೇನು ಅನಾಹುತ ಮಾಡಿದ್ದಾಳು. ನನಗೆ ಅದೇ ಯೋಚನೆ ತಲೆಗೆ ಹತ್ತಿದೆ ಎಂದರು ಕಳವಳದಿಂದ. ಹೆಂಡತಿಯ ಮಾತು ಕೇಳಿ ಶ್ಯಾಮ್ರವಳ ಮುಖ ಬೆವರೊಡೆಯಿತು. ಏನು? ಧಾರಿಣಿ ರೀಮಾ ಮನೆಗೆ ಹೋಗಿದ್ಲಾ ಕೇಳಿದರು. ಹೌದು, ಬೆಳಿಗ್ಗೆ ಹೋದವಳು ಸಂಜೆ ಬಂದಿದ್ದು. ಅವಳು ರೀಮಾ ಮನೆಗೆ ಹೋಗ್ತಾ ಇದ್ದೀನಿ ಅಂದಾಗ ಹೋಗಬೇಡ ಅಂತ ಹೇಳೋಕ್ಕೂ ನನಗೆ ನಾಲ್ಗೆ ಸಹಾಯ ಮಾಡಲಿಲ್ಲ. ಆದರೆ ಈಗ ತುಂಬ ಭಯ ಆಗ್ತಿದೆ ಅವಳಿಗೇನಾದರೂ ಎಂದವರ ಮಾತು ಮುಗಿಯುವ ಮುನ್ನವೇ ಬಾಯಿಯ ಮೇಲೆ ಬೆರಳಿದ್ದ ಶ್ಯಾಮ್ರವರು, ಮುಂದೇನು ಹೇಳಬೇಡ ಮೇಘ, ಬೇಡ ನಿಲ್ಲಿಸು ಎಂದು ಒಂದೇ ಉಸಿರಿಗೆ ನುಡಿದವರು, ಏನು ಯೋಚನೆ ಮಾಡದೆ ಸುಮ್ಮನೆ ಮಲಗು ಎಂದು ಸುಡಿ ಮಡದಿಯನ್ನು ಮಲಗಿಸಿ ಲೈಟ್ ಆರಿಸಿ ತಾನೂ ಮಲಗಿದರು. ಆದರೆ ನಿದ್ದೆ ಅವರಿಗೆ ದೂರದ ಮಾತಾಗಿತ್ತು. ಆಫೀಸ್ ಕೆಲಸ ಮುಗಿಸಿ ಬಂದವನ ಜೊತೆ ಮಾತನಾಡಲು ಗಮ್ಯಳ ಮನಸ್ಸು ಹಾತೊರೆಯುತ್ತಿತ್ತು. ಆದರೆ ಕೆಲಸದ ನಡುವೆ ಬಿಡುವೇ ಸಿಕ್ಕಿರಲಿಲ್ಲ. ರಾತ್ರಿ ಊಟ ಮುಗಿಸಿ ಹಾಸಿಗೆಯ ಮೇಲೆ ಕಾಲು ಚಾಚಿ ಕೂತವನು ಬೀಸಣಿಗೆಯಿಂದ ಗಾಳಿ ಬೀಸುತ್ತಾ ಹಾಯಾಗಿ ಕೂತಿದ್ದನು. ಅವನನ್ನು ಕಂಡವಳ ಮುಖದ ಮೇಲೆ ಸಣ್ಣ ನಗು ಮೂಡಿತ್ತು. ಹಾಲಿನ ಲೋಟ ಹಿಡಿದುಕೊಂಡು ಬಂದು ಅವನ ಪಕ್ಕ ಕೂತಳು ಗಮ್ಯ. ಅವಳು ನಾಚಿಕೊಳ್ಳುತ್ತಿರುವುದನ್ನು ಕಂಡು ಅವನ ಹುಬ್ಬುಗಳು ಒಂದಕ್ಕೊಂದು ಬೆಸೆದುಕೊಂಡವು. ಏನೇ ಹೊಸದಾಗಿ ನಾಚಿಕೊಳ್ತಾ ಇದ್ದೀಯಲ್ಲ ಗಾಳಿ ಬೀಸುತ್ತಲೇ ಕೇಳಿದನು. ಅವಳ ನಾಚಿಕೆ ಇನ್ನೂ ದ್ವಿಗುಣವಾಗಿತ್ತು. ತಲೆ ಬಗ್ಗಿಸಿ ಅವನತ್ತ ಹಾಲಿನ ಲೋಟ ಹಿಡಿದವಳು. ಲೋಟವನ್ನೊಮ್ಮೆ ಅವಳನ್ನೊಮ್ಮೆ ದೃಷ್ಟಿ ಬದಲಾಯಿಸಿ ನೋಡಿದವನು, ಏನೇ ಇದು ಕೇಳಿದನು. ಹಾಲು ಎಂದಳು ಮೋಹಕವಾಗಿ. ಅದು ನನಗೂ ಕಾಣಿಸ್ತಿದೆ ಎಂದು ಹಲ್ಲು ಕಚ್ಚಿ ಹೇಳಿದವನು, ನಾನು ಹಾಲು ಕುಡಿಯಲ್ಲ, ಮತ್ತ್ಯಾಕೆ ತಂದೆ? ಒಳ್ಳೆ ಫಸ್ಟ್ ನೈಟಲ್ಲಿ ಹಾಲು ತರೋರ್ತಾರ ಕೇಳಿದನು ಕೋಪದಿಂದ. ನೀನು ಹ್ಞೂ ಅಂದರೆ ಈಗಲೂ ಏನು ಕಾಲ ಮಿಂಚಿಲ್ಲ
ಹೇಗಿದ್ದರೂ ನಮ್ಮಿಬ್ಬರು ಫಸ್ಟ್ ನೈಟ್ ಬೇರೆ ಆಗಿಲ್ಲ. ನೀನು ಓಕೆ ಅಂದರೆ ಈಗಲೇ ಫಸ್ಟ್ ನೈಟ್ ಮುಗಿಸ್ಕೊಂಡು ಬಿಡೋಣ ಎಂದವಳು ಅವನತ್ತ ಬಾಗಿದರೆ ತಬ್ಬಿಬ್ಬಾದ ಹುಡುಗ ತಕ್ಷಣ ಅವಳನ್ನು ಹಿಂದಕ್ಕೆ ತಳ್ಳಿ, ಏನು ಬರಬಾರ್ದು ಬಂದಿರೋದೆ ನಿಂಗೆ? ಗಾಳಿ ರಭಸಕ್ಕೆ ಆಲದ ಮರ ಬಾಗೋ ಹಾಗೆ ಯಾವಾಗ ನೋಡಿದ್ರೂ ನನ್ನ ಮೇಲೆ ಬಾಗ್ತಾ ಇರ್ತೀಯಲ್ಲ. ಒಂದು ಸಲ ಹೇಳಿದರೆ ಅರ್ಥ ಆಗೋದಿಲ್ವ ನಿನಗೆ? ನನಗೆ ಈ ಥರ ಮೈಗೆ ಬಿದ್ದು ಮಾತಾಡಿಸೋರನ್ನ ಕಂಡ್ರೆ ಆಗಲ್ಲ, ಅದರಲ್ಲೂ ಹುಡುಗಿರನ್ನ ಈ ರೀತಿ ಮೈಗೆ ಬಿದ್ದು ಮಾತಾಡಿಸಿದರೆ ನನಗೆ ಆಗೋದೇ ಇಲ್ಲ. ಕೆಟ್ಟ ಕೋಪ ಬರುತ್ತೆ, ದೂರ ಇರು ಎಂದನು. ಹುಡುಗಿರು ಮೈ ಮೇಲೆ ಬಿದ್ದರೆ ಕೋಪ ಮಾಡ್ಕೊಳ್ಳೋದೇನೋ ಸರಿ, ಆದರೆ ನಾನು ನಿನ್ನ ಹೆಂಡ್ತಿತನೋ, ಹತ್ರ ಬಂದರೆ ದೂರ ಯಾಕೆ ಓಡೋಗ್ತೀಯಾ ಕೇಳಿದಳು ನಾಚುತ್ತಲೇ. ಅವನನ್ನು ಕಾಡಿಸುವ ಕೆಲಸವನ್ನು ಬಿಡಲಾರಳು. ರೋಸಿ ಹೋಯಿತವನಿಗೆ. ನೋಡು, ನಾನು ಪಕ್ಕ ಆಂಜನೇಯನ ಭಕ್ತ. ಇಲ್ಲಿ ನೋಡು, ನನ್ನ ಕುತ್ತಿಗೆಯಲ್ಲಿ ಆಂಜನೇಯನ ತಾಯ್ತೆ ಇದೆ. ನೀನು ಈ ರೀತಿ ಮೈಗೆ ಬಿದ್ದರೆ ಅಪಚಾರ ಆಗುತ್ತೆ ಎಂದನು. ಅವಳಿಂದ ಪಾರಾಗಲು ಬೇರೆ ಯಾವ ದಾರಿಯೂ ಇಲ್ಲವಲ್ಲ. ಇಲ್ಲಿ ನೋಡು, ನನ್ನ ಕುತ್ತಿಗೆಯಲ್ಲಿ ನೀನು ಕಟ್ಟಿದ ತಾಳಿ. ನೀನು ನನ್ನಿಂದ ದೂರ ಹೋದರೆ ಅದು ಅಪಚಾರ ಆಗುತ್ತೆ. ಅವನ ಮಾತನ್ನು ಅವನಿಗೆಯೇ ಬಾನದಂತೆ ಪ್ರಯೋಗ ಮಾಡಿದವಳ ನಗು ನಿಲ್ಲುತ್ತಿಲ್ಲ. ನಿನ್ನನ್ನ ಎಂದವನು ಕೈಯಲ್ಲಿದ್ದ ಬೀಸಣಿಗೆಯನ್ನು ಅವಳ ತೇಸಿದನು. ತಪ್ಪಿಸಿಕೊಂಡಳು ಗಮ್ಯ. ಕೋಪದಿಂದ ಕಿರುಚಿ ತಲೆ ಹಿಡಿದು ಕೂತು ಬಿಟ್ಟನು ತನವು. ಅವನ ಅವಸ್ಥೆ ಕಂಡು ಇವಳಿಗೋ ಒಳಗೊಳಗೆ ನಗು. ಯಾಕೆ ಮಾಮ, ಏನಾಯಿತು? ತಲೆ ಸಿಡಿತಾ ಇದೆಯಾ? ಆಫೀಸಲ್ಲಿ ಕೆಲಸ ಮಾಡಿ ಮಾಡಿ ಓಡಾಡಿ ಸುಸ್ತಾಗ್ತಾ ಇದೆಯಾ? ಒಂದಿನಕ್ಕೇನೆ ಹೀಗಾದರೆ ಹೇಗೆ? ಪರವಾಗಿಲ್ಲ ಬಿಡು, ನಿನ್ನೆಲ್ಲ ಸಮಸ್ಯೆಗೆ ನಾನೇ ಪರಿಹಾರ. ಸರ್ವ ಸಮಸ್ಯೆಗೂ ಮಡದಿಯೇ ಮದ್ದು ಎಂದವಳು ಅವನ ಪಕ್ಕ ಕೂತು ಕಣ್ಣು ಹೊಡಿಲ ಎಂದು ಅವನ ಭುಜದ ಮೇಲೆ ಬೆರಳಾಡಿಸಿ ಕೇಳಿದರೆ ತಲೆ ಹಿಡಿದ ಭಂಗಿಯಲ್ಲೇ ಬೇಡ ಎಂದನು. ಅಲ್ಲಿಗೇ ನಿಲ್ಲಲಿಲ್ಲ ಅವಳ ಕಾಡಿಸುವ ಕೆಲಸ. ಕೈ ಹಿಡಿಲ ಎಂದು ಅವನ ಕೈ ಹಿಡಿದುಕೊಂಡನು. ತಕ್ಷಣ ಕೈಯನ್ನು ಹಿಂತೆಗೆದುಕೊಂಡವನು ಬೇಡ ಎಂದರೆ ಮೈಮುಟ್ಲ ಕೇಳಿದಳು ಮೋಹಕವಾಗಿ. ಬೇಡ, ಹಲ್ಲು ಕಚ್ಚಿ ಹೇಳಿದನು. ಕಾಲ್ವತ್ಲ ಎಂದು ಕಾಲು ಮುಟ್ಟಿದವಳಿಗೆ ಬೇಡ ಎಂದವನು ಎದ್ದು ದೂರ ಹೋಗಲು ನೋಡಿದಾಗ, ನೀನನ್ನು ಅಪ್ಪಿಕೊಳ್ಳಲ್ವಾ, ಒಂದು ಪಪ್ಪಿ ಕೊಡಲ್ವಾ ಎಂದು ಸುರಿ ಅವನನ್ನು ಹಿಂದಿನಿಂದ ತಬ್ಬಿಕೊಂಡು ಬಿಟ್ಟಳು ಗಮ್ಯ. ಇರಿಸು ಮುಡಿಸು ಆಗಿತ್ತು ಆ ಹುಡುಗನಿಗೆ. ಅವಳನ್ನು ದೂರ ಮಾಡಿದವನು ಮುಟ್ಬೇಡ ಎಂದು ಕೈ ಮುಗಿದರೆ ಯಾಕೋ ಎಂದು ಸೊಂಟದ ಮೇಲೆ ಕೈಯಿಟ್ಟು ಕೇಳಿದಳು. ಕಾಡಬೇಡ ಎಂದು ಬೇಡಿಕೊಂಡವನನ್ನು ಕಂಡು ನಗು ಬಂದು ಬಿಟ್ಟಿತ್ತು ಅವಳಿಗೆ. ಯಾಕೋ ಎಂದು ಮತ್ತೆ ಸಿನಿಮಾ ಹಾಡಿನ ಶೈಲಿಯಲ್ಲಿ ಕೇಳಿದವಳಿಗೆ ಕಿಸಿಬೇಡ ಎಂದು ತೋಡು ಬೆರಳು ತೋರಿಸಿ ಎಚ್ಚರಿಸಿದವನು ನಾನಿನ್ನು ಅಪ್ಪಿಕೊಳ್ಳಲ್ಲ, ಬಿಟ್ಟಿ ಪಪ್ಪಿ ಕೊಡಲ್ಲ ಎಂದು ಸುರಿ ಅಯ್ಯೋ ರಾಮ ಎನ್ನುತ್ತಾ ಮುಂದೆ ಹೋದರೆ ಅವನನ್ನು ಹೋಗದಂತೆ ಅಡ್ಡಗಟ್ಟಿದವಳು ಆಗು ಶ್ಯಾಮ ಎಂದಳು ಸೀರೆಯ ಸೆರಗಿನ ತುದಿಯನ್ನು ಕೈ ಬೆರಳಿಗೆ ಸುತ್ತುತ್ತಾ. ಅಸಹನೆಯಿಂದ ಕಂತೆಲಿಸಿದವನು ದಿನ ಬಂದು ನನ್ನ ತಲೆ ಯಾಕೆ ತಿನ್ನುವೆ, ಹಿಂಗ್ಯಾಕೆ ನೀ ಕಾಡುವೆ ಎಂದು ಹಣೆ ಚಚ್ಚಿಕೊಂಡು ತಲೆಯ ಮೇಲೆ ಕೈಯಿಟ್ಟು ಕೇಳಿದರೆ ಅವನ ಪೀಕಲಾಟ ಕಂಡು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಳು ಗಮ್ಯ. ಭ್ರಮಳ ಫೋನ್ ಒಂದೇ ಸಮನೆ ರಿಂಗಣಿಸಿತ್ತು. ಫೋನ್ನ ಪರದೆಯ ಮೇಲೆ ಅವಳ ಪೆಟ್ಕಮ್ಮಿ ಬಾಸ್ ಕರೆ ಮಾಡಿದ್ದನು. ಆದರೆ ಈ ಬಾರಿ ಫೋನ್ ಎತ್ತದೆ ಕೂಡಲು ಹೋಗಲಿಲ್ಲ ಹುಡುಗಿ. ಹಿಂದೊಂದು ಬಾರಿ ಹಾಗೆಯೇ ಮಾಡಿ ಅವನ ಕೈಯಿಂದ ಮಂಗಳಾರತಿ ಎತ್ತಿಸಿಕೊಂಡಿದ್ದಾಳಲ್ಲವೇ. ಫೋನ್ ಕೈಗೆತ್ತಿಕೊಂಡು ರಿಸೀವ್ ಮಾಡಿದಳು. ಹಾಂ ಹೇಳಿ ಎಂದಳು. ಅವಳ ಮಾತಿನ ಧಾಟಿಗೆ ಪೆಚ್ಚಾದನು ಪಾರ್ಥ. ಹೇಳಿನ? ಏನು ಹೇಳೋದು ನಿನ್ನ ತಲೆ ಕೇಳಿದನು ಕೋಪದಿಂದ. ಮತ್ತೆ ಎಂತಕ್ಕೆ ಕಾಲ್ ಮಾಡಿದ್ದು? ಅಲ್ಲ ಮಾಡಿ, ನಿಮಗೆ ಎಂತ ಸಹ ಮಾಡಲಿಕ್ಕೆ ಕೆಲಸ ಇಲ್ವಾ? ಫೋನ್ ಮಾಡಿ ಹೇಳಿ ಅಂತಂದರೆ ಎಂತ ಹೇಳೋದು, ನಿನ್ನ ತಲೆ ಅಂತೀರಲ್ಲ. ನನಗೆ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯಿತು ನಿಮಗೆ ಮಂಡೆ ಸಮ ಇಲ್ಲ ಅಂತ ಎಂದಳು ಯಾವುದೇ ಏರಿಳಿತವಿಲ್ಲದ ಧ್ವನಿಯಲ್ಲಿ. ಜಸ್ಟ್ ಶಟಪ್ ರಮ್ಮ ಎಂದವನು. ನಾಳೆ ಕರುಣಾಕರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ನಾವಿಬ್ಬರು ಸಂಜೆ ಅವರು ಕಳಿಸೋ ಲೊಕೇಶನ್ನ ರೆಸ್ಟೋರೆಂಟ್ಗೆ ಹೋಗಬೇಕು. ಅದನ್ನು ನೆನಪು ಮಾಡಿಸೋದಕ್ಕೆ ಕಾಲ್ ಮಾಡಿದೆ ಎಂದನು ಕೋಪದಿಂದ. ಇದನ್ನು ಹೇಳಿಕೆ ಈಗ ಕಾಲ್ ಮಾಡಬೇಕಿತ್ತಾ? ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ಹೇಳ್ತಾ ಇರ್ತಿದ್ರೆ ಆಗ್ತಾ ಇರಲಿಲ್ವಾ? ನಿಮಗೆ ಸ್ವಲ್ಪ ಸಹ ಮಂಡೆ ಇಲ್ಲ. ಅದು ಹೇಗೆ ನಮ್ಮ ಕಂಪನಿಗೆ ಬಾಸ್ ಆದರೂ ನಿಮಗೇ ಗೊತ್ತು ಎಂದವಳು. ಹೌದು, ನಾಳೆ ನಾನು ಯಾವ ಬಟ್ಟೆ ಹಾಕಬೇಕು? ತಟ್ಟನೆ ನೆನಪಾಗಿ ಕೇಳಿದಳು. ನಿಮ್ಮ ಅಪ್ಪನ ಪಂಚೆ ಶರ್ಟ್ ಹಾಕ್ಕೊಂಡು ಬಾ. ನೀನೇ ಹೇಳ್ತಾ ಇದ್ದೆ ಅಲ್ವಾ, ನಮ್ಮ ಊರಲ್ಲಿ ತುಂಬ ಚೀಪ್ ರೇಟ್ಗೆ ಸಿಗುತ್ತೆ ಜಾತ್ರೆನಲ್ಲಿ ಅಂತ, ಅದನ್ನೇ ಹಾಕು ಎಂದನು ವ್ಯಂಗ್ಯವಾಗಿ. ಅವಳ ಕಪಾಳಕ್ಕೆ ಬೀಸಿ ಹೊಡೆದ ಹಾಗಿತ್ತು ಅವನ ಮಾತು. ಮಾತಿನಲ್ಲಿ ಚಾಟಿ ಏಟು ಕೊಡುವವರನ್ನು ಕಂಡರೆ ಅವಳಿಗಾಗದು. ಈಗ ಸುಮ್ಮನಿರುವಳೆ. ಅದು ಒಳ್ಳೆ ಐಡಿಯಾ ಎಂದವಳು. ಒಂದು ಕೆಲಸ ಮಾಡುವ, ನಾನು ಪಂಚೆ ಶರ್ಟ್ ಹಾಕ್ತೀನಿ, ನೀವು ನನ್ನ ಅಪ್ಪನ ಪಟಾಪಟಿ ಚಡ್ಡಿ ಹಾಕ್ಕೊಳ್ಳಿ, ಅದರ ಮೇಲೊಂದು ದೊಗಳೆ ಶರ್ಟ್
ಹಾಗೇ ಹೆಗಲಿಗೆ ಒಂದು ಬೈಡಸ್ ಹಾಕೊಳ್ಳಿ, ಚಂದ ಕಾಣ್ತೀರಾ. ಈ ಐಡಿಯಾ ಓಕೆ ಅಲ್ವಾ? ಕೇಳಿದಳು ವ್ಯಂಗ್ಯನಗೆ ಬೀರಿ. ಅವಳ ಮಾತು ಕೇಳಿ ಖುದ್ದು ಹೋದನು ಪಾರ್ಥ. ಅದೆಷ್ಟು ಧೈರ್ಯವಿದ್ದರೆ ತನಗೆ ಹೀಗೆ ಅವಮಾನ ಮಾಡುತ್ತಾಳಿವಳು. ಯು ಡರ್ಟಿ ಗರ್ಲ್, ಜಸ್ಟ್ ಶಟ್ ಆಫ್ ಯುವರ್ ಮೌತ್. ದಿಸ್ ಇಸ್ ಟೂ ಮಚ್ ಭ್ರಮ. ಮಾತಿನ ಮೇಲೆ ನಿಗಾ ಇರಲಿ, ನಾಲ್ಗೆನ ಕಂಟ್ರೋಲ್ನಲ್ಲಿ ಇಟ್ಕೋ ಎಂದನು ತೋಡು ಬೆರಳು ಎಚ್ಚರಿಸಿ. ಆದರೆ ಫೋನ್ನಲ್ಲಿ ಅವಳಿಗದು ಕಾಣಬೇಕೆ? ಸಾಕು ಸುಮ್ಮನಿರಿ ಸರ್, ಯಾವಾಗ ನೋಡಿದ್ರೂ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ನ ಮೊಮ್ಮಗ ಥರ ಆಡ್ತೀರಾ. ನೀವೋ ನಿಮ್ಮ ಇಂಗ್ಲೀಷೋ ಎಂದವಳು. ಈಗೆಂತ, ನಾಳೆ ಬರಬೇಕು ಅಷ್ಟೇ ಅಲ್ವಾ? ಬರ್ತೀನಿ. ಇನ್ನೂ ಎಂತಾದರೂ ಹೇಳಿಕೆ ಉಂಟಾ? ಇದ್ರೆ ಅದನ್ನು ಹಾಗೆ ಜೋಪಾನವಾಗಿ ನಿಮ್ಮಲ್ಲಿಟ್ಕೊಳ್ಳಿ. ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ಹೇಳಿ. ನಾನು ಮಲಗುದು. ಗುಡ್ ನೈಟ್ ಎಂದು ಕಡೆ ತುಂಡರಿಸಿದರೆ ಪೆಚ್ಚಾದನು